ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ ಐಕ್ಯುಜಿಕೆಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ SSC MTS ಎಕ್ಸಾಮ್ CGL ಎಕ್ಸಾಮನ್ನು ಪ್ರಿಪೇರ್ ಆಗುತ್ತಿದ್ದೀರೋ ಈಗಲೇ ಹೋಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿಯೂ ಮತ್ತು ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ SSC MTS ಎಕ್ಸಾಮ್ ಮೋಸ್ಟ್ ಇಂಪಾರ್ಟೆಂಟ್ ಲೇಕ್ಸ್ ಬಗ್ಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಸೂಪರ್ ಸ್ಟಡಿ IQGK ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲವೋ ಈಗಲೇ ಹೋಗಿ ಜಾಯ್ನ್ ಆಗಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿರುತ್ತೇನೆ ಫ್ರೆಂಡ್ಸ್. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಪ್ರಶ್ನೆ 1, ಉಲ್ಲಾರ್ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಹರಿಯಾಣ, ಆಪ್ಷನ್ ನಂಬರ್ ಬಿ ಕೇರಳ, ಆಪ್ಷನ್ ನಂಬರ್ ಸಿ ಜಮ್ಮು ಮತ್ತು ಕಾಶ್ಮೀರ್, ಆಪ್ಷನ್ ನಂಬರ್ ಡಿ ಗುಜರಾತ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಲ್ಲಾರ್ ಸರೋವರ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 2, ಚಿಲ್ಕಾ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಒರಿಸ್ಸಾ, ಆಪ್ಷನ್ ನಂಬರ್ ಬಿ ಕೇರಳ, ಆಪ್ಷನ್ ನಂಬರ್ ಸಿ ಹರಿಯಾಣ, ಆಪ್ಷನ್ ನಂಬರ್ ಡಿ ಹಿಮಾಚಲ ಪ್ರದೇಶ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಒರಿಸ್ಸಾದಲ್ಲಿ ಚಿಲ್ಕಾ ಸರೋವರ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 3, ವೆಂಬನಾಡು ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಕೇರಳ, ಆಪ್ಷನ್ ನಂಬರ್ ಬಿ ಲಡಾಖ್, ಆಪ್ಷನ್ ನಂಬರ್ ಸಿ ಕೇರಳ, ಆಪ್ಷನ್ ನಂಬರ್ ಡಿ ಹರಿಯಾಣ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕೇರಳ ಅಂತ ಹೇಳ್ಬೋದು ಫ್ರೆಂಡ್ಸ್. ವೆಂಬನಾಡು ಸರೋವರ ಕೇರಳದಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 4, ಚೋಳುಮು ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ತ್ರಿಪುರಾ, ಆಪ್ಷನ್ ನಂಬರ್ ಬಿ ಚಂಡೀಗಢ, ಆಪ್ಷನ್ ನಂಬರ್ ಸಿ ಬಿಹಾರ್, ಆಪ್ಷನ್ ನಂಬರ್ ಡಿ ಸಿಕ್ಕಿಂ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಸಿಕ್ಕಿಂನಲ್ಲಿ ಚೋಳುಮು ಸರೋವರ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 5, ಸರ್ದಾರ್ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಕರ್ನಾಟಕ, ಆಪ್ಷನ್ ನಂಬರ್ ಬಿ ಗುಜರಾತ್, ಆಪ್ಷನ್ ನಂಬರ್ ಸಿ ಜಮ್ಮು ಮತ್ತು ಕಾಶ್ಮೀರ್, ಆಪ್ಷನ್ ನಂಬರ್ ಡಿ ಮಣಿಪುರ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಗುಜರಾತ್ನಲ್ಲಿ ಸರ್ದಾರ್ ಸರೋವರ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 6, ಲೂನಾರ್ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಪಶ್ಚಿಮ ಬಂಗಾಳ, ಆಪ್ಷನ್ ನಂಬರ್ ಬಿ ತಮಿಳುನಾಡು, ಆಪ್ಷನ್ ನಂಬರ್ ಸಿ ಮಹಾರಾಷ್ಟ್ರ, ಆಪ್ಷನ್ ನಂಬರ್ ಡಿ ಬಿಹಾರ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಮಹಾರಾಷ್ಟ್ರದಲ್ಲಿ ಲೂನಾರ್ ಸರೋವರ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 7, ಪುಲ್ಲಿಕಾಟ್ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಆಂಧ್ರ ಪ್ರದೇಶ್, ಆಪ್ಷನ್ ನಂಬರ್ ಬಿ ಮಿಜೋರಾಂ, ಆಪ್ಷನ್ ನಂಬರ್ ಸಿ ಗುಜರಾತ್, ಆಪ್ಷನ್ ನಂಬರ್ ಡಿ ಮಣಿಪುರ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಆಂಧ್ರ ಪ್ರದೇಶದಲ್ಲಿ ಪುಲ್ಲಿಕಾಟ್ ಸರೋವರ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 8, ಲೋಕ್ಟಾಕ್ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಉತ್ತರ ಪ್ರದೇಶ್, ಆಪ್ಷನ್ ನಂಬರ್ ಬಿ ಅರುಣಾಚಲ ಪ್ರದೇಶ್, ಆಪ್ಷನ್ ನಂಬರ್ ಸಿ ಮಣಿಪುರ, ಆಪ್ಷನ್ ನಂಬರ್ ಡಿ ಮಹಾರಾಷ್ಟ್ರ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಮಣಿಪುರದಲ್ಲಿ ಲೋಕ್ಟಾಕ್ ಸರೋವರ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 9, ಕೊಲ್ಲೇರು ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಹರಿಯಾಣ, ಆಪ್ಷನ್ ನಂಬರ್ ಬಿ ಛತ್ತೀಸ್ಗಢ, ಆಪ್ಷನ್ ನಂಬರ್ ಸಿ ಅಸ್ಸಾಂ, ಆಪ್ಷನ್ ನಂಬರ್ ಡಿ ಆಂಧ್ರ ಪ್ರದೇಶ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಆಂಧ್ರ ಪ್ರದೇಶ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 10, ಸಾಂಬಾರ್ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಒಡಿಸ್ಸಾ, ಆಪ್ಷನ್ ನಂಬರ್ ಬಿ ಉತ್ತರಾಖಂಡ್, ಆಪ್ಷನ್ ನಂಬರ್ ಸಿ ಉತ್ತರ ಪ್ರದೇಶ್, ಆಪ್ಷನ್ ನಂಬರ್ ಡಿ ರಾಜಸ್ಥಾನ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ರಾಜಸ್ಥಾನದಲ್ಲಿ ಸಾಂಬಾರ್ ಸರೋವರ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 11, ಗೋವಿಂದ ಸಾಗರ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ?
ಆಪ್ಷನ್ ನಂಬರ್ ಎ ರಾಜಸ್ಥಾನ್, ಆಪ್ಷನ್ ನಂಬರ್ ಬಿ ದೆಹಲಿ, ಆಪ್ಷನ್ ನಂಬರ್ ಸಿ ಹಿಮಾಚಲ ಪ್ರದೇಶ್, ಆಪ್ಷನ್ ನಂಬರ್ ಡಿ ಮಹಾರಾಷ್ಟ್ರ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಹಿಮಾಚಲ ಪ್ರದೇಶದಲ್ಲಿ ಗೋವಿಂದ ಸಾಗರ ಸರೋವರ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 12, ಪಂಚಭದ್ರ ಉಪ್ಪು ನೀರಿನ ಸರೋವರ ಎಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಹರಿಯಾಣ, ಆಪ್ಷನ್ ನಂಬರ್ ಬಿ ರಾಜಸ್ಥಾನ್, ಆಪ್ಷನ್ ನಂಬರ್ ಸಿ ಗುಜರಾತ್, ಆಪ್ಷನ್ ನಂಬರ್ ಡಿ ರಾಜಸ್ಥಾನ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ರಾಜಸ್ಥಾನದಲ್ಲಿ ಪಂಚಭದ್ರ ಉಪ್ಪು ನೀರಿನ ಸರೋವರ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 13, ಭೋಜತಾಲ್ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಅಸ್ಸಾಂ, ಆಪ್ಷನ್ ನಂಬರ್ ಬಿ ಬಿಹಾರ್, ಆಪ್ಷನ್ ನಂಬರ್ ಸಿ ಮಧ್ಯಪ್ರದೇಶ್, ಆಪ್ಷನ್ ನಂಬರ್ ಡಿ ರಾಜಸ್ಥಾನ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಮಧ್ಯಪ್ರದೇಶದಲ್ಲಿ ಭೋಜತಾಲ್ ಸರೋವರ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 14, ದಾಲ್ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಶ್ರೀನಗರ ಮತ್ತು ಕಾಶ್ಮೀರ, ಆಪ್ಷನ್ ನಂಬರ್ ಬಿ ಮಧ್ಯಪ್ರದೇಶ್, ಆಪ್ಷನ್ ನಂಬರ್ ಸಿ ಹರಿಯಾಣ, ಆಪ್ಷನ್ ನಂಬರ್ ಡಿ ಉತ್ತರಾಖಂಡ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಶ್ರೀನಗರ ಮತ್ತು ಕಾಶ್ಮೀರದಲ್ಲಿ ದಾಲ್ ಸರೋವರ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 15, ನಲ್ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ರಾಜಸ್ಥಾನ್, ಆಪ್ಷನ್ ನಂಬರ್ ಬಿ ಗುಜರಾತ್, ಆಪ್ಷನ್ ನಂಬರ್ ಸಿ ತಮಿಳುನಾಡು, ಆಪ್ಷನ್ ನಂಬರ್ ಡಿ ಲಡಾಖ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಗುಜರಾತ್ನಲ್ಲಿ ನಲ್ ಸರೋವರ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 16, ಮಹಾರಾಣಾ ಪ್ರತಾಪ್ ಸಾಗರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಹಿಮಾಚಲ ಪ್ರದೇಶ್, ಆಪ್ಷನ್ ನಂಬರ್ ಬಿ ಮಧ್ಯಪ್ರದೇಶ್, ಆಪ್ಷನ್ ನಂಬರ್ ಸಿ ಆಂಧ್ರ ಪ್ರದೇಶ್, ಆಪ್ಷನ್ ನಂಬರ್ ಡಿ ಉತ್ತರ ಪ್ರದೇಶ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಹಿಮಾಚಲ ಪ್ರದೇಶದಲ್ಲಿ ಮಹಾರಾಣಾ ಪ್ರತಾಪ್ ಸಾಗರ ಕಂಡುಬರುತ್ತೆ ಫ್ರೆಂಡ್ಸ್. ಪ್ರಶ್ನೆ 17, ಪೊಂಗಂಗೋತ್ಸವ್ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಪಂಜಾಬ್, ಆಪ್ಷನ್ ನಂಬರ್ ಬಿ ಬಿಹಾರ್, ಆಪ್ಷನ್ ನಂಬರ್ ಸಿ ಲಡಾಖ್, ಆಪ್ಷನ್ ನಂಬರ್ ಡಿ ರಾಜಸ್ಥಾನ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಲಡಾಖ್ನಲ್ಲಿ ಪೊಂಗೋತ್ಸವ್ ಸರೋವರ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 18, ಸುಕ್ನ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಸಿಕ್ಕಿಂ, ಆಪ್ಷನ್ ನಂಬರ್ ಬಿ ಚಂಡೀಗಢ, ಆಪ್ಷನ್ ನಂಬರ್ ಸಿ ಆಂಧ್ರ ಪ್ರದೇಶ್, ಆಪ್ಷನ್ ನಂಬರ್ ಡಿ ಬಿಹಾರ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಚಂಡೀಗಢನಲ್ಲಿ ಸುಕ್ನಾ ಸರೋವರ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 19, ಬಹೋರ್ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಪುದುಚೇರಿ, ಆಪ್ಷನ್ ನಂಬರ್ ಬಿ ಕೇರಳ, ಆಪ್ಷನ್ ನಂಬರ್ ಸಿ ದೆಹಲಿ, ಆಪ್ಷನ್ ನಂಬರ್ ಡಿ ಲಡಾಖ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಪುದುಚೇರಿಯಲ್ಲಿ ಬಹೋರ್ ಸರೋವರ ಕಂಡುಬರುತ್ತದೆ. ಪ್ರಶ್ನೆ 20, ಮಾನಸ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಮಣಿಪುರ, ಆಪ್ಷನ್ ನಂಬರ್ ಬಿ ಕರ್ನಾಟಕ, ಆಪ್ಷನ್ ನಂಬರ್ ಸಿ ತಮಿಳುನಾಡು, ಆಪ್ಷನ್ ನಂಬರ್ ಡಿ ಜಮ್ಮು ಮತ್ತು ಕಾಶ್ಮೀರ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮಾನಸ ಸರೋವರ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 21, ನಲ್ಲೆಂಬಲ್ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಮೇಘಾಲಯ, ಆಪ್ಷನ್ ನಂಬರ್ ಬಿ ಮಣಿಪುರ, ಆಪ್ಷನ್ ನಂಬರ್ ಸಿ ಪುದುಚೇರಿ, ಆಪ್ಷನ್ ನಂಬರ್ ಡಿ ಉತ್ತರಾಖಂಡ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಪುದುಚೇರಿಯಲ್ಲಿ ನಲ್ಲೆಂಬಲ್ ಸರೋವರ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 22, ಪುಷ್ಕರ್ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಜಮ್ಮು ಮತ್ತು ಕಾಶ್ಮೀರ್, ಆಪ್ಷನ್ ನಂಬರ್ ಬಿ ಹಿಮಾಚಲ ಪ್ರದೇಶ್, ಆಪ್ಷನ್ ನಂಬರ್ ಸಿ ಉತ್ತರ ಪ್ರದೇಶ್, ಆಪ್ಷನ್ ನಂಬರ್ ಡಿ ರಾಜಸ್ಥಾನ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ
ರಾಜಸ್ಥಾನದಲ್ಲಿ ಪುಷ್ಕರ್ ಸರೋವರ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 23. ಅಷ್ಟಮುಡಿ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಗುಜರಾತ್, ಆಪ್ಷನ್ ನಂಬರ್ ಬಿ ಉತ್ತರಾಖಂಡ್, ಆಪ್ಷನ್ ನಂಬರ್ ಸಿ ಪಂಜಾಬ್, ಆಪ್ಷನ್ ನಂಬರ್ ಡಿ ಕೇರಳ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಕೇರಳದಲ್ಲಿ ಅಷ್ಟಮುಡಿ ಸರೋವರ ಕಂಡುಬರುತ್ತದೆ. ಪ್ರಶ್ನೆ 24. ಸೂರಜ್ ಕೊಂಡ್ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಉತ್ತರ ಪ್ರದೇಶ್, ಆಪ್ಷನ್ ನಂಬರ್ ಬಿ ತೆಲಂಗಾಣ, ಆಪ್ಷನ್ ನಂಬರ್ ಸಿ ಹರಿಯಾಣ, ಆಪ್ಷನ್ ನಂಬರ್ ಡಿ ತಮಿಳುನಾಡು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಹರಿಯಾಣದಲ್ಲಿ ಸೂರಜ್ ಕೊಂಡ್ ಸರೋವರ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 25. ಉದಯ ಸಾಗರ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಹರಿಯಾಣ, ಆಪ್ಷನ್ ನಂಬರ್ ಬಿ ಅರುಣಾಚಲ್ ಪ್ರದೇಶ್, ಆಪ್ಷನ್ ನಂಬರ್ ಸಿ ರಾಜಸ್ಥಾನ್, ಆಪ್ಷನ್ ನಂಬರ್ ಡಿ ಮಹಾರಾಷ್ಟ್ರ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ರಾಜಸ್ಥಾನದಲ್ಲಿ ಉದಯ ಸಾಗರ ಸರೋವರ ಕಂಡುಬರ್ತದೆ. ಪ್ರಶ್ನೆ 26. ನೈನಿತಾಲ್ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಮಣಿಪುರ, ಆಪ್ಷನ್ ನಂಬರ್ ಬಿ ಉತ್ತರಾಖಂಡ್, ಆಪ್ಷನ್ ನಂಬರ್ ಸಿ ಮಧ್ಯಪ್ರದೇಶ್, ಆಪ್ಷನ್ ನಂಬರ್ ಡಿ ರಾಜಸ್ಥಾನ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಉತ್ತರಾಖಂಡ್ನಲ್ಲಿ ನೈನಿತಾಲ್ ಸರೋವರ ಕಂಡುಬರ್ತದೆ ಫ್ರೆಂಡ್ಸ್. ಪ್ರಶ್ನೆ 27. ಪಿಚೋಲಾ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ರಾಜಸ್ಥಾನ್, ಆಪ್ಷನ್ ನಂಬರ್ ಬಿ ಬಿಹಾರ್, ಆಪ್ಷನ್ ನಂಬರ್ ಸಿ ತಮಿಳುನಾಡು, ಆಪ್ಷನ್ ನಂಬರ್ ಡಿ ಒರಿಸ್ಸಾ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ರಾಜಸ್ಥಾನದಲ್ಲಿ ಪಿಚೋಲಾ ಸರೋವರ ಕಂಡುಬರ್ತದೆ ಫ್ರೆಂಡ್ಸ್. ಪ್ರಶ್ನೆ 28. ಶಿವಸಾಗರ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಹಿಮಾಚಲ ಪ್ರದೇಶ್, ಆಪ್ಷನ್ ನಂಬರ್ ಬಿ ಮಹಾರಾಷ್ಟ್ರ, ಆಪ್ಷನ್ ನಂಬರ್ ಸಿ ಮಧ್ಯಪ್ರದೇಶ್, ಆಪ್ಷನ್ ನಂಬರ್ ಡಿ ಬಿಹಾರ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಮಹಾರಾಷ್ಟ್ರದೊಳಗೆ ಶಿವಸಾಗರ ಸರೋವರ ಕಾಣ್ತೈತಿ. ಪ್ರಶ್ನೆ 29. ಅತಿ ದೊಡ್ಡ ಸರೋವರ ಯಾವುದು? ಆಪ್ಷನ್ ನಂಬರ್ ಎ ಬೈಕಲ್ ಸರೋವರ, ಆಪ್ಷನ್ ನಂಬರ್ ಬಿ ಕ್ಯಾಸ್ಪಿಯನ್ ಸರೋವರ, ಆಪ್ಷನ್ ನಂಬರ್ ಸಿ ಸಾಂಬಾರ್ ಸರೋವರ, ಆಪ್ಷನ್ ನಂಬರ್ ಡಿ ಹಳದಿ ಸರೋವರ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಅತಿ ದೊಡ್ಡ ಸರೋವರ ಬಂದ್ಬಿಟ್ಟು ಕ್ಯಾಸ್ಪಿಯನ್ ಸರೋವರ ನೋಡಿ ಫ್ರೆಂಡ್ಸ್. ಪ್ರಶ್ನೆ 30. ರೂಪಕೊಂಡ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಅರುಣಾಚಲ ಪ್ರದೇಶ್, ಆಪ್ಷನ್ ನಂಬರ್ ಬಿ ಹಿಮಾಚಲ ಪ್ರದೇಶ್, ಆಪ್ಷನ್ ನಂಬರ್ ಸಿ ಉತ್ತರಾಖಂಡ್, ಆಪ್ಷನ್ ನಂಬರ್ ಡಿ ಜಮ್ಮು ಮತ್ತು ಕಾಶ್ಮೀರ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಉತ್ತರಾಖಂಡದಲ್ಲಿ ರೂಪಕೊಂಡ ಸರೋವರ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 31. ಹುಸೇನ್ ಸಾಗರ್ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಅರುಣಾಚಲ ಪ್ರದೇಶ್, ಆಪ್ಷನ್ ನಂಬರ್ ಬಿ ತೆಲಂಗಾಣ, ಆಪ್ಷನ್ ನಂಬರ್ ಸಿ ಜಮ್ಮು ಮತ್ತು ಕಾಶ್ಮೀರ, ಆಪ್ಷನ್ ನಂಬರ್ ಡಿ ಹರಿಯಾಣ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ತೆಲಂಗಾಣದಲ್ಲಿ ಹುಸೇನ್ ಸಾಗರ ಸರೋವರ ಕಂಡುಬರ್ತದೆ ಫ್ರೆಂಡ್ಸ್. ಪ್ರಶ್ನೆ 32. ದಮ್ ದಮ್ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಹಿಮಾಚಲ ಪ್ರದೇಶ್, ಆಪ್ಷನ್ ನಂಬರ್ ಬಿ ಹರಿಯಾಣ, ಆಪ್ಷನ್ ನಂಬರ್ ಸಿ ಮಣಿಪುರ, ಆಪ್ಷನ್ ನಂಬರ್ ಡಿ ಮೇಘಾಲಯ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಹರಿಯಾಣದಲ್ಲಿ ದಮ್ ದಮ್ ಸರೋವರ ಕಂಡುಬರ್ತದೆ ಫ್ರೆಂಡ್ಸ್. ಪ್ರಶ್ನೆ 33. ಬೈಕಲ್ ಸರೋವರ ಎಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ರಷ್ಯಾ, ಆಪ್ಷನ್ ನಂಬರ್ ಬಿ ಚೀನಾ, ಆಪ್ಷನ್ ನಂಬರ್ ಸಿ ಜಪಾನ್, ಆಪ್ಷನ್ ನಂಬರ್ ಡಿ ಆಸ್ಟ್ರೇಲಿಯಾ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ರಷ್ಯಾದಲ್ಲಿ ಬೈಕಲ್ ಸರೋವರ ಕಾಣ್ತೈತೆ ಫ್ರೆಂಡ್ಸ್. ಪ್ರಶ್ನೆ 34. ಅರಲ್ ಸರೋವರ ಯಾವುದರಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಪಾಕಿಸ್ತಾನ್, ಆಪ್ಷನ್ ನಂಬರ್ ಬಿ ಸೋಮಾಲಿಯಾ, ಆಪ್ಷನ್ ನಂಬರ್ ಸಿ ಕಜಕಿಸ್ತಾನ್,
ಆಪ್ಷನ್ ನಂಬರ್ ಡಿ ಕಿನಿಯಾ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಕಜಕಿಸ್ತಾನದಲ್ಲಿ ಅರವಲ್ ಸರೋವರ ಕಂಡುಬರ್ತದೆ ಫ್ರೆಂಡ್ಸ್. ಪ್ರಶ್ನೆ 35. ಪೈಪ್ ಲವರ್ ಸರೋವರ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಚೀನಾ, ಆಪ್ಷನ್ ನಂಬರ್ ಬಿ ಇಂಗ್ಲೆಂಡ್, ಆಪ್ಷನ್ ನಂಬರ್ ಸಿ ಅಫ್ಘಾನಿಸ್ತಾನ್, ಆಪ್ಷನ್ ನಂಬರ್ ಡಿ ಅಮೇರಿಕಾ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಚೀನಾ ದೇಶದಲ್ಲಿ ಪೈಪ್ ಲವರ್ ಸರೋವರ ಕಂಡುಬರ್ತದೆ ಫ್ರೆಂಡ್ಸ್. ಪ್ರಶ್ನೆ 36. ಮಾರಕೈಬು ಸರೋವರ ಎಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಬಾಂಗ್ಲಾದೇಶ್, ಆಪ್ಷನ್ ನಂಬರ್ ಬಿ ಥೈಲ್ಯಾಂಡ್, ಆಪ್ಷನ್ ನಂಬರ್ ಸಿ ಫಿನ್ಲ್ಯಾಂಡ್, ಆಪ್ಷನ್ ನಂಬರ್ ಡಿ ವೆನಿಜುಲಾ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಡಿ ವೆನಿಜುಲಾದಲ್ಲಿ ಮಾರಕೈಬು ಸರೋವರ ಕಂಡುಬರ್ತದೆ ಫ್ರೆಂಡ್ಸ್. ಪ್ರಶ್ನೆ 37. ಟಿಟಿಕಾಕಾ ಸರೋವರ ಎಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಆಸ್ಟ್ರಿಯಾ, ಆಪ್ಷನ್ ನಂಬರ್ ಬಿ ದಕ್ಷಿಣ ಅಮೇರಿಕಾ, ಆಪ್ಷನ್ ನಂಬರ್ ಸಿ ಚೀನಾ, ಆಪ್ಷನ್ ನಂಬರ್ ಡಿ ಆಸ್ಟ್ರೇಲಿಯಾ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ದಕ್ಷಿಣ ಅಮೇರಿಕಾದಲ್ಲಿ ಟಿಟಿಕಾಕಾ ಸರೋವರ ಕಂಡುಬರ್ತದೆ ಫ್ರೆಂಡ್ಸ್. ಪ್ರಶ್ನೆ 38. ಅತಿ ದೊಡ್ಡ ಸರೋವರಗಳು ಯಾವ ಖಂಡದಲ್ಲಿ ಕಂಡುಬರುತ್ತವೆ? ಆಪ್ಷನ್ ನಂಬರ್ ಎ ಏಷ್ಯಾ ಖಂಡ, ಆಪ್ಷನ್ ನಂಬರ್ ಬಿ ಆಫ್ರಿಕಾ ಖಂಡ, ಆಪ್ಷನ್ ನಂಬರ್ ಸಿ ಆಸ್ಟ್ರೇಲಿಯಾ ಖಂಡ, ಆಪ್ಷನ್ ನಂಬರ್ ಡಿ ಉತ್ತರ ಅಮೆರಿಕಾ ಖಂಡ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಉತ್ತರ ಅಮೆರಿಕಾ ಖಂಡದಲ್ಲಿ ಅತಿ ಹೆಚ್ಚು ಸರೋವರಗಳು ಕಂಡುಬರ್ತವೆ ಫ್ರೆಂಡ್ಸ್. ಪ್ರಶ್ನೆ 39. ಶಸ್ತಮ ಕೂಟ್ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಕರ್ನಾಟಕ, ಆಪ್ಷನ್ ನಂಬರ್ ಬಿ ಕೇರಳ, ಆಪ್ಷನ್ ನಂಬರ್ ಸಿ ಲಡಾಖ್, ಆಪ್ಷನ್ ನಂಬರ್ ಡಿ ಪಶ್ಚಿಮ ಬಂಗಾಳ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಕೇರಳದಲ್ಲಿ ಶಸ್ತಮ ಕೂಟ ಸರೋವರ ಕಂಡುಬರ್ತವೆ ಫ್ರೆಂಡ್ಸ್. ಪ್ರಶ್ನೆ 40. ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು? ಆಪ್ಷನ್ ನಂಬರ್ ಎ ಸಂಬಾರ್ ಸರೋವರ, ಆಪ್ಷನ್ ನಂಬರ್ ಬಿ ಉಲ್ಲಾರ್ ಸರೋವರ, ಆಪ್ಷನ್ ನಂಬರ್ ಸಿ ಬೈಕಲ್ ಸರೋವರ, ಆಪ್ಷನ್ ನಂಬರ್ ಡಿ ಚಿಲ್ಕಾ ಸರೋವರ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಉಲ್ಲಾರ್ ಸರೋವರ. ಇದು ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಆಗಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಏನಾದರೂ ತಪ್ಪಿದ್ದರೆ ಕ್ಷಮೆ ಇರಲಿ ಫ್ರೆಂಡ್ಸ್.